ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೀಡ್ಸ್ನ ಹಾಕ್ತಿದ್ದೀನಿ. ಇರುವಂಥ ಪ್ಲ್ಯಾಂಟ್ಸಲ್ಲೇ ನನ್ನ ಹತ್ರ ಇರುವಂಥ ಸೀಡ್ಸ್ನ ಹಾಕ್ತಿದ್ದೀನಿ. ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ ಅಂತ ನೋಡೋಣ ಬನ್ನಿ. ಇದು ನೋಡ್ತಿರಲ್ಲ, ಇದು ಪಾಲಕ್ ಸೀಡ್ಸ್. ಇದು ಹಳೇ ಸೀಡ್ಸ್ ನನ್ನ ಹತ್ರ ಇತ್ತು. ಜರ್ಮಿನೇಟ್ ಆಗುತ್ತಾ ಇಲ್ವಾ ನೋಡೋಣ ಅಂತ ಎಲ್ಲ ಹಾಕ್ತಿದ್ದೀನಿ. ನೋಡೋಣ, ಜರ್ಮಿನೇಟ್ ಆದರೆ ಒಳ್ಳೆಯದು. ಯಾಕಂದರೆ ಪಾಲಕ್ ಸೀಡ್ಸು ನನ್ನ ಹತ್ರ ಇಲ್ಲ, ಸೊ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಇದು ಜರ್ಮಿನೇಟ್ ಆದರೆ ಅಟ್ಲೀಸ್ಟ್ ಒಂದು ಪ್ಲ್ಯಾಂಟ್ ಆದರೂ ಬಂದರೂ ಸಾಕು, ನಾನು ಸೀಡ್ಸ್ನ ಕಲೆಕ್ಟ್ ಮಾಡ್ಕೋತೀನಿ. ನೋಡಿದ್ರಿ ಅಲ್ಲ, ಇರೋ ಕಂಟೈನರಲ್ಲೇ ನಾವು ಆಲ್ರೆಡಿ ಗಿಡಗಳು ಇರುತ್ತಲ್ಲ, ಅದೇ ಕಂಟೈನರಲ್ಲಿ ಅಲ್ಲಲ್ಲಿ ಒಂದೊಂದು ಸೀಡ್ಸ್ ಹಾಕ್ಕೊಂಡ್ರೂ ಸಾಕು, ಪಾಲಕ್ ಸೀಡ್ಸ್. ಅದೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ನನ್ನ ಹತ್ರ ಇರುವ ಕಂಟೈನರ್ಸಲ್ಲೇ ಗಿಡಗಳು ಇದೆಯಲ್ಲ, ಅಲ್ಲಲ್ಲಿ ಒಂದೊಂದು ಸೀಡ್ಸ್ನ ಹಾಕ್ತಿದ್ದೀನಿ. ಸೊ ಈ ಎಲ್ಲ ಕಂಟೈನರ್ಸಲ್ಲೂ ಒಂದೊಂದು ಸೀಡ್ಸ್ನ ಹಾಕ್ತಾಯಿದ್ದೀನಿ. ನೋಡಿದ್ರಿ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಂಟೈನರ್ಸಲ್ಲೂ ಹಾಕಿದ್ದೀನಿ. ಅದು ಎಷ್ಟು ಜರ್ಮಿನೇಟ್ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ತಪ್ಪದೇ ನೋಡ್ತಾ ಇರಿ. ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾಯಿದ್ರೆ ನಿಮಗೆ ನಾನು ಹೇಗೆ ಗಾರ್ಡನಿಂಗ್ ಮಾಡ್ತಿದ್ದೀನಿ, ಯಾವ್ಯಾವ ಗಿಡಗಳನ್ನ ನೆಡ್ತಿದ್ದೀನಿ, ಯಾವ ಬೀಜಗಳನ್ನ ಹಾಕ್ತಿದ್ದೀನಿ, ಎಲ್ಲ ಒಂಥರ ಐಡಿಯಾ ಬರುತ್ತೆ. ಸೊ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇದು ನೋಡ್ತಿರಲ್ಲ, ಇದು ಬೆಂಡೆಕಾಯಿ ಸೀಡ್ಸು. ಇದನ್ನು ಕೂಡ ಅಷ್ಟೇ ಅಲ್ಲಲ್ಲಿ ಒಂದೊಂದು ಸೀಡ್ಸ್ ಹಾಕ್ತಿದ್ದೀನಿ. ಆಲ್ಮೋಸ್ಟು ಹಳೆ ಸೀಡ್ಸ್ ಏನೇನಿದೆ ಎಲ್ಲದನ್ನು ನಾನು ಸೋ ಮಾಡ್ತಿದ್ದೀನಿ. ಬಿಕಾಸ್ ಅದು ಹೇಗೆ ಬೆಳೆಯುತ್ತೆ ನೋಡೋಣ ಅಂತ ಹಾಕ್ತಿದ್ದೀನಿ. ಇದು ಚಿಕ್ಕಡು. ಸೊ ಇದನ್ನು ಕೂಡ ಅಷ್ಟೇ ಆಲ್ರೆಡಿ ಒಂದು ಪ್ಲ್ಯಾಂಟ್ ಇದೆ ಅಲ್ಲ, ಅದು ಆಲ್ರೆಡಿ ಡಲ್ ಆಗ್ತಿದೆ ಅಂದ್ಬಿಟ್ಟು ನಾನು ಮತ್ತೆ ಸೀಡ್ಸ್ನ ಹಾಕ್ತಿದ್ದೀನಿ. ಇದು ಕೂಡ ಅಷ್ಟೇ ಚಿಕ್ಕಡು. ಇದು ಹಾಗೆಯೇ ಗಿಡದ ರೀತಿ ಬೆಳೆಯುವಂಥ ಚಿಕ್ಕಡು ಇದು. ಸೊ ಇದನ್ನು ಕೂಡ ಹಾಕ್ತಿದ್ದೀನಿ. ನಾನು ಹೀಗೇ ಎಲ್ಲ ಕಂಟೈನರ್ಸಲ್ಲೂ ಅಲ್ಲಲ್ಲಿ ಒಂದೊಂದು ಹಾಕ್ತಿರ್ತೀನಿ. ಚಿಕ್ಕುಡು ನಾವು ಮೇಯ್ನಾಗಿ ಎಲ್ಲ ಕಂಟೈನರ್ಸಲ್ಲೂ ಹಾಕ್ಕೋಬೋದು. ಬಿಕಾಸ್ ಚಿಕ್ಕುಡು ಅದು ಬರೀ ಗಿಡ ಬಂದರೂ ಸಾಕು, ನಮಗೆ ಕಾಯಿ ಬಿಡಲಿಲ್ಲ ಅಂದ್ರೂ ಅದು ಏನು ಮಾಡುತ್ತೆ ಅಂದರೆ ಮಣ್ಣಲ್ಲಿ ನೈಟ್ರೋಜನ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ. ಸೊ ಅದರಿಂದ ನನ್ನ ಹತ್ರ ಕೆಲವೊಂದು ಚಿಕ್ಕುಡು ಸೀಡ್ಸ್ ಹಳೆವೂ ಇತ್ತು, ಹಾಗೆಯೇ ಹೊಸ್ದಾಗಿ ತಂದಿರೋದು ಇತ್ತು, ಎಲ್ಲದನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ ಮಕ್ಕಳ ಕೈಯಲ್ಲೂ ಕೂಡ ಸ್ವಲ್ಪ ಸೀಡ್ಸ್ನ ಹಾಕಿಸ್ತಾ ಇದ್ದೀನಿ. ಇದು ನೋಡಿದ್ರಿ ಅಲ್ಲ, ಇದು ಸನ್ಫ್ಲವರ್ ಸೀಡ್ಸು. ಇವೆಲ್ಲನೂ ಅಷ್ಟೇ ಹೇಗೆ ಜರ್ಮಿನೇಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಎಲ್ಲ ವೀಡಿಯೋಸ್ನು ನೀವು ಫಾಲೋ ಮಾಡ್ತಾಯಿದ್ರೆ ನಿಮಗೆ ಅಪ್ಡೇಟ್ಸು ಕೊಡ್ತೀನಿ ನಾನು. ಸೊ ನೋಡಿದ್ರಿ ಅಲ್ಲ, ಈ 2 ಕಪ್ಗಳಲ್ಲಿ ನಾನು ಸನ್ಫ್ಲವರ್ ಸೀಡ್ಸ್ನ ಹಾಕ್ಸಿದ್ದೀನಿ. ಸೊ ಇದು ಸನ್ಫ್ಲವರ್ ಸೀಡ್ಸ್. ನಾನು ಇಲ್ಲಿ ಮೋಸ್ಟ್ ಆಫ್ ಕೋಕೋಪಿಟ್ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮಣ್ಣು, ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಿದ್ದೀನಿ. ಸೊ ಈ ಥರ ನಾವು ಪ್ಲಾಸ್ಟಿಕ್ ಕಪ್ಗಳಲ್ಲೂ ಕೂಡ ಹಾಕ್ಕೊಂಡು ಅದು ಜರ್ಮಿನೇಟ್ ಆದಮೇಲೆ ನಾವು ರೀಪಾಟಿಂಗ್ ಮಾಡ್ಕೋಬೋದು. ಇದು ನೋಡ್ತಿದ್ದೀರಲ್ಲ, ಇದು ಬೆಂಡೆ ಸೀಡ್ಸ್. ಇದು ರೆಡ್ ಬೆಂಡ ಅನಿಸುತ್ತೆ. ಸೊ ಬೆಂಡ ಸೀಡ್ಸ್ನೂ ಕೂಡ ಹಾಕ್ತಿದ್ದೀನಿ. ಎಲ್ಲ ಒಂದೇ ಕಂಟೈನರಲ್ಲಿ ಹಾಕಿದ್ದೀನಿ. ಬಂದಮೇಲೆ ನಾನು ಸಪ್ರೇಟ್ ಮಾಡಿ ಹಾಕುವ ಅಂತ ಒಂದೇ ಕಂಟೈನರಲ್ಲಿ ಹಾಕಿದ್ದೀನಿ. ಸೊ ನೋಡಿದ್ರಿ ಅಲ್ಲ, ಇದಕ್ಕೂ ಅಷ್ಟೇ ಮೇಲ್ಗಡೆ ಸ್ವಲ್ಪ ಕೋಕೋಪೀಟ್ ಹಾಕಿ ಕವರ್ ಮಾಡ್ತಿದ್ದೀನಿ. ಸೊ ಬೆಂಡೆಕಾಯಿ ಸೀಡ್ಸ್ನ ನಾವು ಡೈರೆಕ್ಟಾಗೂ ಕೂಡ ಸೋ ಮಾಡ್ಬೋದು, ಇಲ್ಲ ಹೀಗೆ ಒಂದು ಚಿಕ್ಕ ಕಂಟೈನರಲ್ಲಿ ಹಾಕಿ ಆಮೇಲೆ ರೀಪಾಟ್ ಕೂಡ ಮಾಡ್ಬೋದು. ಸೊ ಇದು ಬೆಂಡೆಕಾಯಿ ಸೀಡ್ಸ್ನ ಹಾಕಿದ್ದೀನಿ. ಹಾಗೆಯೇ ನೆಕ್ಸ್ಟ್ ನಾನು ಹಾಕ್ತಿರುವಂಥ ಸೀಡ್ಸ್ ಬಂದು ಈ ಕಂಟೈನರಲ್ಲಿ ನಾನು ಈ ಚುಕ್ಕಕೂರ ಸೀಡ್ಸ್ನ ಹಾಕ್ತಿದ್ದೀನಿ. ಈ ಸೀಡ್ಸು ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ಮುಂಚೆನೇ ತೋರಿಸಿದ್ದೆ ಅಲ್ಲ. ಸೊ ಈ ಸೀಡ್ಸ್ನ ಅಲ್ಲಲ್ಲಿ ಒಂದೊಂದು ಕೂಡ ಹಾಕ್ಕೋಬೋದು. ಅದಕ್ಕೇ ಇದನ್ನು ಕೂಡ ನಾನು ಪಾಲಕ್ ಸೀಡ್ಸ್ನ ಹೇಗೆ ಹಾಕಿದ್ದೆ ಅಲ್ಲ, ಅದೇ ರೀತಿಯಲ್ಲಿ ಎಲ್ಲ ಪಾಟಲ್ಲೂ ಅಲ್ಲಲ್ಲಿ ಒಂದೊಂದು ಸೀಡ್ಸ್ನ ಹಾಕ್ತಿದ್ದೀನಿ. ಸೊ ನೋಡಿ, ಹೀಗೆ ನಾನು ಆಲ್ಮೋಸ್ಟ್ ಎಲ್ಲ ಕಂಟೈನರ್ಸಲ್ಲೂ ಒಂದೊಂದು ಸೀಡ್ಸ್ನ ಹಾಕಿದ್ದೀನಿ. ಅದು ಕೂಡ ಮಕ್ಕಳ ಕೈಯಲ್ಲಿ ಹಾಕಿಸ್ತಿದ್ದೀನಿ. ನೋಡ್ತೀರಾ, ನನ್ನ ಮಕ್ಕಳಿಬ್ಬರೂ ಕೂಡ ಹಾಕ್ತಿದ್ದಾರೆ ಸೀಡ್ಸು. ಸೊ ನಾವು ಮಕ್ಕಳನ್ನು ಕೂಡ ಈ ರೀತಿ ಗಾರ್ಡನಿಂಗಲ್ಲಿ ಇನ್ವಾಲ್ವ್ ಮಾಡ್ಬೋದು. ಈ ಎಲ್ಲ ಕೂಡ ಸೀಡ್ಸು ಜರ್ಮಿನೇಟ್ ಆಗಿದೆ. ಎಕ್ಸ್ಪೆಷಲಿ ಚಿಕ್ಕುಡು ಚೆನ್ನಾಗಿ ಬಂದಿದೆ. ಹಾಗೆಯೇ ಈ ಚುಕ್ಕಕೂರ ಸೀಡ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಪಾಲಕ್ ಇನ್ನೂ ಜರ್ಮಿನೇಟ್ ಆಗಿಲ್ಲ. ಸೊ ವೆಯ್ಟ್ ಮಾಡೋಣ, ಜರ್ಮಿನೇಟ್ ಆಗುತ್ತೋ ಇಲ್ವೋ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ಸ್ನ ಕೊಡ್ತೀನಿ.
ಸೊ ನೋಡ್ತಿದ್ದೀರಿ ಅಲ್ಲ, ನನ್ನ ಹತ್ರ ಇರುವಂಥ ಸೀಡ್ಸು ಕೆಲವೊಂದು ಹಳೇದು ಸೀಡ್ಸ್ ಇದ್ದಿದ್ದರಿಂದ ಏನು ಮಾಡಿದ್ದೀನಿ ಅಂದರೆ ಇರುವಂಥ ಕಂಟೈನರ್ಸಲ್ಲೇ ಹಾಕಿ ಅದು ಜರ್ಮಿನೇಟ್ ಆಗುತ್ತೋ ಇಲ್ವೋ ನೋಡುವ ಅಂತ ಆಲ್ಮೋಸ್ಟ್ ಸೀಡ್ಸ್ ಎಲ್ಲ ಅದನ್ನು ಹಾಕಿದ್ದೀನಿ. ಸೊ ಹೀಗೆ ಚಿಕ್ಕೋಟ್ ಸೀಡ್ಸು, ಹಾಗೆ ಚುಕ್ಕಕೂರ ಸೀಡ್ಸು, ಹಾಗೆ ಪಾಲಕೂರ ಸೀಡ್ಸು, ಈ ಎಲ್ಲ ಸೀಡ್ಸ್ಗಳನ್ನ ನಾನಿಲ್ಲಿ ಸೋ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಬದನೆಕಾಯಿ ಗಿಡದಲ್ಲೂ ಕೂಡ ನಾನು ಚುಕ್ಕಕೂರ ಸೀಡ್ಸ್ನ ಹಾಕಿದ್ದೀನಿ. ಹಾಗೆ ಇದರಿಂದ ಹಾರ್ವೆಸ್ಟ್ ಕೂಡ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಈ ಸೀಡ್ಸು ನನಗೆ ಗಾರ್ಡನಿಂಗ್ ಮೀಟಲ್ಲಿ ಒಬ್ಬರು ಫ್ರೆಂಡ್ಸ್ ಕೊಟ್ಟಿದ್ದು. ಸೊ ತುಂಬಾ ದಿನ ಆಯಿತು, ಆದರೂ ಕೂಡ ಈ ಸೀಡ್ಸ್ನ ಜರ್ಮಿನೇಷನ್ ರೇಟ್ ತುಂಬಾ ಚೆನ್ನಾಗಿದೆ. ಸೊ ಚುಕ್ಕಕೂರ ಸೀಡ್ಸು ನೀವು ಕೂಡ ತೊಗೊಂಬಂದು ಹಾಕ್ಕೊಳ್ಳಿ. ಯಾಕಂದರೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಬೇರೆಲ್ಲೂ ಸಿಗಲ್ಲ, ಈಚೆ ಮಾರ್ಕೆಟಲ್ಲೂ ಕೂಡ ಸಿಗಲ್ಲ. ಅಂಟಿಲ್ ನಾವು ಮನೇಲಿ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಈ ಸೊಪ್ಪನ್ನು ತಿನ್ಬೋದು. ಸೊ ನೋಡ್ತಿದ್ದೀರಿ ಅಲ್ಲ, ನಾನು ಆಲ್ಮೋಸ್ಟ್ ಎಲ್ಲ ಕಂಟೈನರ್ಸಲ್ಲೂ ಹಾಕಿದ್ದೀನಿ. ಹೀಗೆ ನಾವು ಬೇಸಿಕ್ಕಾಗಿ ಏನು ತಿಂತೀವಿ ಅನ್ನೋದನ್ನು ನೋಡಿಕೊಂಡು ನಾವು ಸೀಡ್ಸ್ನ ಹಾಕ್ಕೋಬೇಕು. ಮೇಯ್ನಾಗಿ ನಾವು ಸೊಪ್ಪಿನ ಗಿಡಗಳನ್ನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ನಾನು ಎಲ್ಲೆಲ್ಲಿ ಸೀಡ್ಸ್ನ ಹಾಕಿದ್ದೀನಿ ಎಲ್ಲ ಗಿಡಗಳಿಗೂ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ಸೊ ಇದು ನಾನು ಯೂಶ್ವಲಾಗಿ ನೀರನ್ನು ಹೇಗೆ ಹಾಕ್ತೀನಿ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಹೇಳ್ತೀನಿ. ನೋಡ್ತಿದ್ದೀರಲ್ಲ, ಒಂದು ಕಂಟೈನರಲ್ಲಿ ನಾನು ಅರ್ಧ ಮುಕ್ಕಾಲು ಭಾಗದಷ್ಟು ನೀರು ತೊಗೊಂಡ್ರೆ, ಹೇಳಬೇಕು ಅಂದರೆ ಒಂದು 10 ಲೀಟ್ರ್ ಬಕೆಟಲ್ಲಿ ಒಂದು 8 ಲೀಟರ್ ಅಷ್ಟು ನೀರು ತೊಗೋತೀನಿ. ಹಾಗೆಯೇ ಇನ್ನು 2 ಲೀಟರ್ ಏನು ಮಿಕ್ಕಿರುತ್ತಲ್ಲ ಸ್ಪೇಸು, ಅದರಲ್ಲಿ ನಾನು ಫರ್ಮೆಂಟ್ ಆಗಿರುವಂಥ ರೈಸ್ ವಾಟರ್, ಅಂದರೆ ನಾನು ದಿನ ಅಕ್ಕಿ ತೊಳೆದಂಥ ವಾಟರ್ನ, ಬೇಳೆ ತೊಳೆದಂಥ ವಾಟರ್ನ, ಇಲ್ಲ ನಾವು ಸೊಪ್ಪನ್ನ ಕ್ಲೀನ್ ಮಾಡ್ತೀವಲ್ಲ ಆ ವಾಟರ್ನ ಎಲ್ಲದನ್ನು ಕೂಡ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಆ ಫರ್ಮೆಂಟ್ ಆಗಿರುವಂಥ ವಾಟರ್ನ ನಾನು 2 ಲೀಟರ್ಸ್ನ ತೊಗೋತೀನಿ. 10 ಲೀಟರ್ಸ್ ನೀರಲ್ಲಿ 8 ಲೀಟರ್ಸ್ ನೀರಿರುತ್ತೆ ಆ್ಯಂಡ್ 2 ಲೀಟರ್ಸ್ ಬಂದು ಈ ರೈಸ್ ಫರ್ಮೆಂಟೆಡ್ ವಾಟರ್ ಇರುತ್ತೆ. ಅದು ಎಷ್ಟು ದಿನ ಫರ್ಮೆಂಟ್ ಆಗಿದೆ ಅಂದರೆ ನಿಮಗೆ ಎಷ್ಟು ದಿನ ಸ್ಟೋರೇಜ್ ಕೆಪಾಸಿಟಿ ಇರುತ್ತೋ ಅಷ್ಟು ದಿನ ಸ್ಟೋರ್ ಮಾಡ್ಕೋಬೋದು. ಏನಿಲ್ಲ, ಒಂದು ವೈಟ್ ಲೇಯರ್ ಒಂದು ಬಂದಿರುತ್ತೆ ಅಷ್ಟೇ. ಅದು ನಮ್ಮ ಗಿಡಗಳಿಗೆ ಏನೂ ಹಾನಿ ಮಾಡೋದಿಲ್ಲ. ಸೊ ನಾನು ಡೈಲಿ ನೀರು ಹಾಕುವಾಗ ಇದೇ ನೀರನ್ನೇ ಯೂಸ್ ಮಾಡೋದು. ನೋಡ್ತಿದ್ರಲ್ಲ, ನೀರು ಸ್ವಲ್ಪ ವೈಟಿಶಾಗಿ ಕಾಣುತ್ತೆ ನಿಮಗೆ, ಬಿಕಾಸ್ ಅದು ಫರ್ಮೆಂಟೆಡ್ ರೈಸ್ ವಾಟರ್ ಇರೋದ್ರಿಂದ ನಮಗೆ ಹಾಗೆ ಕಾಣುತ್ತೆ. ಸೊ ನೋಡಿದ್ರಿ ಅಲ್ಲ, ಹೀಗೇ ನಾನು ನನ್ನ ಹತ್ರ ಇರುವಂಥ ಎಲ್ಲ ಪ್ಲ್ಯಾಂಟಿಗೂ ಆಲ್ಮೋಸ್ಟ್ ಒಂದೇ ಥರ ವಾಟ್ರಿಂಗ್ ಮಾಡ್ತೀನಿ. ಆ್ಯಂಡ್ ವಾಟ್ರಿಂಗ್ ಮಾಡುವಾಗ ಕೂಡ ನಾವು ವಾಟರ್ ಈಚೆ ಬರದೇ ಇರೋ ಥರ, ಅಂದರೆ ಎಕ್ಸೆಸ್ ಆಗಿ ವಾಟ್ರಿಂಗನ್ನು ಮಾಡಬಾರದು. ಎಕ್ಸೆಸ್ ವಾಟ್ರಿಂಗ್ ಮಾಡಿದ್ರೂ ವೇಸ್ಟ್ ಅಲ್ವಾ, ಯಾಕಂದರೆ ನಾವು ಹಾಕ್ತಿರುವಂಥ ನೀರು ಹಾಗೆ ಡ್ರೈನೇಜ್ ಹೋಲಿಂದ ಈಚೆ ಬಂತು ಅಂದರೆ ಆ ನೀರು ಜೊತೆಗೆ ಆ ಮಣ್ಣಲ್ಲಿರುವಂಥ ಸಾರಾಂಶ ಕೂಡ ಈಚೆ ಬರುತ್ತೆ. ಸೊ ಅದರಿಂದ ವಾಟ್ರಿಂಗ್ ಮಾಡುವಾಗ ನೋಡ್ಕೊಂಡು ಮಾಡಿ. ಹಾಗೆಯೇ ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು ಅನ್ನೋದನ್ನು ತಿಳ್ಕೊಂಡು ಅಷ್ಟೇ ನೀರನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ನಮಗೆ ನೀರು ಕೂಡ ಸೇವ್ ಆಗುತ್ತೆ ಆ್ಯಂಡ್ ಪ್ಲ್ಯಾಂಟ್ಸು ನಾವು ಹಾಕಿರುವಂಥ ನೀರನ್ನು ಅಬ್ಸರ್ವ್ ಕೂಡ ಮಾಡುತ್ತೆ ಚೆನ್ನಾಗಿ. ಸೊ ನೋಡ್ತಿದ್ರಿ ಅಲ್ಲ ಫ್ರೆಂಡ್ಸ್, ಹೀಗೆ ನಾನು ನನ್ನ ಹತ್ರ ಇರುವಂಥ ಎಲ್ಲ ಗಿಡಗಳಿಗೂ ವಾಟ್ರಿಂಗ್ ಮಾಡಿದ್ದೀನಿ. ನಾನು ಮಾಡುವಂಥ ಯೂಶ್ವಲ್ ವಾಟ್ರಿಂಗ್ ಹೇಗೆ ಮಾಡ್ತೀನಿ ಡೈಲಿ ಇಲ್ಲ, ನಾನು ಯೂಶ್ವಲಿ ಆಲ್ಟರ್ನೇಟಿವ್ ಡೇಸೇ ವಾಟ್ರಿಂಗ್ ಮಾಡೋದು. ಈಗಲೂ ಕೂಡ ಸಮ್ಮರಲ್ಲೂ ಕೂಡ ಆಲ್ಟರ್ನೇಟಿವ್ ಡೇಸ್ ಮಾತ್ರನೇ ನಾನು ವಾಟ್ರಿಂಗ್ ಮಾಡೋದು. ಯಾಕೆ ಅಂದರೆ ನಾನು ಈ ಗಿಡಗಳನ್ನೆಲ್ಲ ಇರೋದು ಶೇಡಲ್ಲಿ ಇಟ್ಟಿರ್ತೀನಿ. ಸೊ ಅದರಿಂದ ಆಲ್ಟರ್ನೇಟ್ ದಿನ ಮಾತ್ರನೇ ವಾಟ್ರಿಂಗ್ ಮಾಡ್ತೀನಿ. ಸೊ ನೋಡಿದ್ರಿ ಅಲ್ಲ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು, ಬಾಯ್.